ಬೆಂಗಳೂರು ನಗರದ ಹಲಸೂರಿನಲ್ಲಿ ಮೌನಾನಂದ ಗುರುಸ್ವಾಮಿಗಳ ಮಠಾಲಯಂ ಸುಮಾರು ವರ್ಷಗಳಿಂದ ನೆಲೆಸಿರುತ್ತದೆ. ಈ ಮಠದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಸೇವಾಕರ್ತರಿಂದ ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ಇದರ ಕುರಿತು ಇನ್ನಷ್ಟು ಮಾಹಿತಿ ಪಡೆಯೋಣ. ಜೈ ಗುರುದೇವ್. ಇಲ್ಲಿ ಉಣ್ಣಾಮಲೆ ಯೋಗಿನಿ ಅಮ್ಮ ಅವರು, ಮೌನಗುರುಸ್ವಾಮಿ ಗುರುದೇವರು ಸಜೀವ ಸಮಾಧಿ ಆಗಿದ್ದಾರೆ. 130 ವರ್ಷಗಳ ಹಿಂದೆ ಅವರು ಡಿಫೆನ್ಸ್ನಲ್ಲಿ ಕೆಲಸ ಮಾಡ್ತಿದ್ದರು. ವೈರಾಗ್ಯ ಬಂದು ಈ ಪ್ರಪಂಚ ಜ್ಞಾನವೇ ಬೇಡ ಅಂದ್ಬಿಟ್ಟು ಅವರು ಸಿದ್ಧರಾಗ್ಬಿಟ್ಟು ಇಲ್ಲಿ ಧ್ಯಾನ ಮಾಡಿ ಸಜೀವವಾಗಿ ಸಮಾಧಿ ಆದರು. ಅವರು ಇಲ್ಲಿ ಸಮಾಧಿ ಆಗುವಾಗ ಕ್ಲಿನಿಕಲ್ ಡೆತ್ ಸರ್ಟಿಫಿಕೇಟ್ಗೋಸ್ಕರ ಡಾಕ್ಟ್ರುಗಳೆಲ್ಲ ಚೆಕ್ ಮಾಡಿದಾಗ ಅವ್ರಿಗೆ ಎಲ್ಲೂ ಪಲ್ಸೆ ಸಿಗಲಿಲ್ಲ. ಆದರೆ ಕಣ್ಣಲ್ಲಿ ತೇಜಸ್ ಮಾತ್ರ ಇತ್ತು, ಕಣ್ಣು ಮಿಟಗಿಸ್ತಾ ಇದ್ರು. ಆಗ ಮತ್ತೆ ಅವ್ರನ್ನ ಎಬ್ಸಿ ಚೆಕ್ ಮಾಡಿದ್ರು. ಈ ರೀತಿ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇಲ್ಲಿ ಸಮಾಧಿ ಆದರು. ಆಮೇಲೆ ಅವ್ರದ್ದು ಸ್ವಂತ ಮನೆಯೇ ಇದು. ಈ ಮನೇನ ಅವರು ಜನಸಾಮಾನ್ಯರಿಗೆಲ್ಲ ಕೂಡ ಜ್ಞಾನ ವೃದ್ಧಿ ಆಗಲಿ, ಜ್ಞಾನದಿಂದ ಮುಕ್ತಿ ಸಿಗಲಿ ಅಂತ ಹೇಳಿಬಿಟ್ಟು ಅವರು ತ್ಯಾಗ ಮಾಡಿದ್ರು. ಅವರು 6 ತಿಂಗಳಾದಮೇಲೆ ಅವರ ಧರ್ಮಪತ್ನಿ ಆಗಿರೋರು ಈ ಮುದ್ರೆ ಹಾಕಿ, ಇದೊಂದು ಷಣ್ಮುಖಿ ಮುದ್ರೆ ಅಂತ, ಆ ಮುದ್ರೆ ಹಾಕಿ ಸಾಧನೆ ಮಾಡಿ ಅವರು ಇಲ್ಲೇ ಸಮಾಧಿ ಆದರು. ಅವತ್ತಿಂದ ಇವತ್ತುವರೆಗೆ ಆಗಿನ ಕಾಲದಲ್ಲಿ ಅವರ ಸಮಯದಲ್ಲಿ 2000 ಜನಕ್ಕೆ ಪ್ರತಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಅವ್ರಿಗೆ ಅನ್ನದಾನ ಮಾಡ್ತಾಯಿದ್ರು. ಅದನ್ನೇ ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಇದು ಸುಮಾರು 120ರಿಂದ 130 ವರ್ಷಗಳ ಹಿಂದೆ ನಡೆದಿರೋದು ಸ್ವಾಮಿ. 120 ವರ್ಷ. ಈಗ ನಮ್ಮ ಗುರುಗಳು ಮೌನಾನಂದ ಗುರುಸ್ವಾಮಿಗಳು ಏನು ಕೆಲಸ ಮಾಡ್ತಾರೆ? ಅವರ ಮೇಲೆ ಇದು ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಮಿಲಿಟ್ರಿನಲ್ಲಿ ಅವರು ಎಂಪ್ಲಾಯ್ ಆಗಿದ್ರು, ಡಿಫೆನ್ಸ್ನಲ್ಲಿ ಸಿಪಾಯಿ ಆಗಿದ್ರು. ಅವರು ಅಲ್ಲಿ ವೈರಾಗ್ಯ ಬಂದು ಅವ್ರ ಸಹಪಾಠಿಗಳೆಲ್ಲ ಸೇರಿಬಿಟ್ಟು ಅವ್ರಿಗೆ ಈ ಮನೆಗಳನ್ನ ಕಟ್ಕೊಟ್ರು. ಅವರು ಸ್ವಂತ ಮನೆಯೇ ಇದು. ಆಮೇಲೆ ಒಂದು ಕಾಲದಲ್ಲಿ ಇದು ಕೇಳಿರೋದು ಅವರು 8 ಎಕರೆ ಜಮೀನ್ದಾರರು ಕೂಡ. ಆದರೂ ಈ ಪ್ರಾಪಂಚಿಕ ವಿಷಯದಲ್ಲಿ ಅವ್ರಿಗೆ ವೈರಾಗ್ಯ ಬಂದು ಸ್ವಸ್ವರೂಪ ಜ್ಞಾನದಲ್ಲಿ ಕೂತ್ಬಿಟ್ರು. ಈಗ ಇಲ್ಲಿ ಪ್ರತಿ ಅನ್ನದಾನ ಯಾವಾಗ ಅಂದರೆ ಇದು 120 ವರ್ಷಗಳಿಂದ ಇಲ್ಲಿ ಈ ಸುತ್ತಮುತ್ತಲ ಜನರೆಲ್ಲ ಕೂಡ ಅವರು ದವಸ ಧಾನ್ಯನ ಬಂದು ದಾನ ಮಾಡ್ತಿದ್ರು. ಅವರೇ ಅಡುಗೆ ಮಾಡಿ ಅವರೇ ಬಡಿಸ್ತಾಯಿದ್ರು. ಅದಕ್ಕಿಂತ ಈ ಪಕ್ಕದಲ್ಲಿ ಎಲ್ಲ ಕಡೆ ಜಾಗ ಇತ್ತು. ಈಗೆಲ್ಲ ಸಿಟಿ ಪಟ್ಟಣ ಬೆಳೀತಾ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಈಗ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಈ ಕಾರ್ಯಕ್ರಮ ಮಾಡೋದ್ರಿಂದ ಸುತ್ತಮುತ್ತಲ ಜನರೆಲ್ಲ ಅವ್ರ ಕಾಣಿಕೆಯಾಗಿ ಅವ್ರಿಗೆ ಅಭೀಷ್ಟಗಳೆಲ್ಲ ನೆರವೇರಿರೋದ್ರಿಂದ ಅವರು ಬಂದು ಕಾಣಿಕೆಯಾಗಿ ಕೊಡ್ತಾರೆ. ಬರೀ ದವಸ ಧಾನ್ಯ ಮತ್ತು ಇಲ್ಲಿ ಅಡುಗೆ ಮಾಡೋರೆಲ್ಲ ಅವ್ರ ಸೇವೆಗೋಸ್ಕರ ಅಂತ ಅವರೇ ಬಂದು ಮಾಡಿಕೊಡ್ತಾರೆ. ಬಡಿಸೋರು ಸೇವೆ ಮಾಡ್ತಾರೆ. ಪ್ರತಿಯೊಂದು ಕೂಡ ಒಂದೇ ಕುಟುಂಬದ ರೀತಿ ಕುಟುಂಬದ ಭಾವನೆಯಿಂದ ಕಮ್ಯೂನ್ ಆಗಿ ಇಲ್ಲಿ ಮಾಡ್ತಾರೆ. ಸರ್ವಿಸ್ ಮಾಡ್ತಾರಲ್ಲ, ಇದೆಲ್ಲ ಕೂಡ ಸೇವೆಗೋಸ್ಕರ ಬಂದಿರೋರು, ಶಿಷ್ಯರಲ್ಲ. ಇಲ್ಲಿ ಯಾರು ಗುರುಗಳು ಶಿಷ್ಯರು ಯಾರೂ ಇಲ್ಲ. ಎಲ್ಲರೂ ಕೂಡ ಸೇವೆಗೋಸ್ಕರ ಬರ್ತಿರ್ತಾರೆ ಅಷ್ಟೇ. ಉದ್ದೇಶ ಅಷ್ಟೇ, ಒಂದೇ ಉದ್ದೇಶ ಅಷ್ಟೇ. ಅವ್ರು ಬಂದು ಎಲ್ಲ ಸೌಕರ್ಯವಂತರೇ ಬಂದು ಇಲ್ಲಿ ಈ ರೀತಿ ತನ್ನ ಅಹಂಭಾವ ಅಹಂಕಾರನ ತ್ಯಾಗ ಮಾಡೋದು ಅನ್ನೋದು ಸರ್ವೀಸು, ಸೇವೆ ಮಾಡೋ ಅನ್ನೋ ಭಾವನೆಯಿಂದ ಎಲ್ಲರೂ ಬಂದು ಮಾಡ್ತಾರೆ. ಇಲ್ಲಿ ಯಾರ್ದು ಅಂತ ಒಬ್ಬರದು ಅಂತಿಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟೇ ಅವರವ್ರಿಗೆ ಅವರ ಶಕ್ತಿ ಅನುಸಾರವಾಗಿ ದವಸ ಧಾನ್ಯ ಅಷ್ಟು ತಗೊಂಡು ಬಂದು ಕೊಟ್ಟು ಅವರು ಅಡುಗೆ ಮಾಡಿ ಅವರೇ ಬಡಿಸ್ತಾರೆ. ಈ ಕ್ಷೇತ್ರಕ್ಕೆ ಬಂದಮೇಲೆ ಯಾರೋ ಬರ್ತಾರೆ, ಬಂದಮೇಲೆ ಏನನ್ನ ಇರ್ತವೆ, ಕೋರಿಕೆ ಆಗಿದ್ದಾವೆ. ಇದು ತುಂಬ ಮಿರಾಕಲ್ಸೇ ಆಗಿದೆ ಇಲ್ಲಿ. ಮುಖ್ಯವಾಗಿ ಆರೋಗ್ಯ, ದೇಹ ಆರೋಗ್ಯ. ತುಂಬ ಜನರಿಗೆ ಮಾನಸಿಕ ವೇದನೆ ಮತ್ತು ದೈಹಿಕ ವೇದನೆಯಿಂದ ಅಂದ್ಕೊಂಡವ್ರು ಇಲ್ಲಿ ಬಂದ ಮೇಲೆ ಅದು ಒಂದೇ ದಿನದಲ್ಲಿ ಅದು ಪೂರ್ಣವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಅದಕ್ಕೆ ಈ ಜಾಗದಲ್ಲಿ ಕೂತು 25 ನಿಮಿಷ ಧ್ಯಾನ ಮಾಡಿದ್ರೆ
ನಮ್ಮಲ್ಲಿ ಆಮೇಲೆ ಮತ್ತು ಇಲ್ಲಿನ ಆಹಾರ ತಿಂದಿದ ಮೇಲೆ ಅಣುಗಳಾಗಿ ಪರಿವರ್ತನೆ ಆಗ್ಬಿಟ್ಟೆ, ಗುಣಗಳೇ ಪರಿವರ್ತನೆ ಆಗಿ ಯಾವ ಔಷಧಿ ಇಲ್ಲದೆ ಎಲ್ಲ ರೋಗಗಳು ವಾಸಿ ಆಗಿಬಿಟ್ಟಿದೆ. ಅದಕ್ಕೆ ಜನರು ಒಬ್ಬರಿಂದ ಒಬ್ಬರು ವಾಸಿ ಆಗ್ತಾ ಆಗ್ತಾ ಅದಕ್ಕೆ ಒಂದು ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಮಹಾತ್ಮ ಅನುಭವ ಆಗಿದೆ. ಅಂದರೆ ನೆಮ್ಮದಿ, ಕೋರಿಕೆ, ಮನೆಯಲ್ಲಿ ಇರೋವಂಥ ಸಮೃದ್ಧಿ ಆಗಿರೋವಂಥ ಸೌಕರ್ಯಗಳೆಲ್ಲ ಕೂಡ ಆಗಿರೋದ್ರಿಂದ ಅವ್ರು ಒಬ್ಬರಿಂದ ಒಬ್ಬರಿಗೆ ಆ ಕುಟುಂಬದವರೇ ಬರ್ತಾನೆ ಇದ್ದಾರೆ, ಅದೇ ಬೆಳೀತಾ ಇದೆ. ಇಲ್ಲಿ ಯಾರ್ಯಾರು ಬಂದು ಸ್ಪರ್ಶ ಮಾಡಿದಾರೋ, ಧ್ಯಾನ ಮಾಡಿದಾರೋ, ಬಂದು ಆಹಾರ ಸೇವನೆ ಮಾಡಿದಾರೋ ಅವ್ರಿಗೆಲ್ಲ ಕೂಡ ಗುಣಗಳೇ ಪರಿವರ್ತನೆ ಆಗ್ಬಿಟ್ಟಿದೆ. ಅದರಿಂದ ಬೆಳೀತಾ ಇದೆ. ಎಷ್ಟು ಜನ ಬಂದವರು ಕೂಡ ಇಲ್ಲಿ ಅವರು ಊಟ ಆಗ್ತಾರೆ. ನೂರಾರು ಸಂಖ್ಯೆಯಲ್ಲಿ ಇದ್ದಿದ್ದು ಈಗ 1000ಕ್ಕೆ ತಲುಪ್ತಾ ಇದೆ ಈಗ. ಮತ್ತೆ ಯಾರಿಗೂ ಕೂಡ ನಾವು ಇಂಥವ್ರದ್ದು ಅಂಥವ್ರದ್ದು ಅಂತ ಒಬ್ಬರದ್ದು ಪರಿಚಯವಿಲ್ಲ, ಏನಿಲ್ಲ. ಯಾರು ಬೇಕಾದ್ರೂ ಬಂದು ಇಲ್ಲಿ ಸಮಾಧಿ ಆಗಿದೆ. ಇಲ್ಲಿ ಸಮಾಧಿ ಆಗಿರೋದು ಅದಕ್ಕೆ ಗುರುತಾಗಿ 5 ಮೆಟ್ಲು ಪಂಚಭೂತಗಳಂದ್ರೆ ಅವರು ಪ್ರಣವ ದೇಹ, ಪಂಚಭೂತಗಳ ದೇಹದಿಂದ ಮನಸ್ಸು ನಿಲ್ಲಿಸಿರೋದ್ರಿಂದ ಇವರೇನೆ ಈ ಎಡಗಡೆ ಇರೋರು, ಈ ಬಲಗಡೆ ಇರೋರು ಒಳ್ಳೆಲಾರ ಸ್ವಾಮಿಗಳನ್ನ ಅವ್ರ ಗುರುತಾಗಿ ಒಂದು 60 ವರ್ಷದಿಂದ ಅವರ ಭಕ್ತರುಗಳು ಭಜನೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ಜಾಗದಲ್ಲಿ. ಅದರಿಂದ ಅವ್ರದ್ದು ಕೂಡ ಒಂದು ವಿಗ್ರಹ ಇಟ್ಟಿದ್ದಾರೆ ಅವ್ರು ಭಜನೆ ಮಾಡೋದು. ಸೆಂಟ್ರಲ್ ಫೋಟೋ ಮತ್ತು ಇಲ್ಲಿದೆ ಇದೇ ಫೋಟೋ, ಇದು ಒರಿಜಿನಲ್ ಫೋಟೋ. ಇದೇ ಒರಿಜಿನಲ್. ನನ್ನ ಹೆಸರು ಬಾಬು ಅಂತ ಸ್ವಾಮಿ. ನಾವು ಇಲ್ಲಿ 200 ವರ್ಷಗಳಿಂದ ಇರೋದು. ಇಲ್ಲಿ ಗುರುಮೂರ್ತಿ ಸ್ಟ್ರೀಟ್ ಅಂತ ಹಲ್ಸೂರಿನಲ್ಲೇ ಇರೋದು. ನಾವು ತಾತ ಮುತ್ತಾತಂದ್ರಿಂದಲೂ ಕೂಡ ಅದೇ ಮನೆಯಲ್ಲಿ ಇದ್ದೀವಿ. ನಮ್ಮ ತಾತಂದರು ಮುತ್ತಾತಂದ್ರೆಲ್ಲ ನೋಡಿದ್ದಾರೆ ಇವ್ರನ್ನ. ಸೊ ಅದರಿಂದ ಅದು ನಮಗೆ ಜೆನೆಟಿಕ್ ಆಗಿ ಈ ಭಾವನೆಯಿಂದ ಇಲ್ಲಿ. ನಮಸ್ಕಾರ, ನನ್ನ ಹೆಸರು ಪ್ರಭು ಅಂದ್ಬಿಟ್ಟು. ನಾವು ಇಲ್ಲಿ ಮಠದಲ್ಲಿ ಒಂದು 12 ವಯಸ್ಸಿಂದ ಬಂದಿದ್ದೀನಿ. ಶಬರಿಮಲೆ ಅಯ್ಯಪ್ಪಗೆ ಮಾಲೆ ಹಾಕ್ಕೊಂಡು ಇಲ್ಲಿ ಬಂದಿದ್ದೀವಿ 12 ವಯಸ್ಸಿರುವಾಗ. ಆವಾಗ ಬಂದಿರುವಾಗ ಮಠ ಬಗ್ಗೆ ನಮ್ಗೆ ಅಷ್ಟು ಸೂಚನೆ ಗೊತ್ತಿಲ್ಲ. ಆಮೇಲೆ ನಮ್ಮ ಗುರುಗಳು ರಾಮಲಿಂಗ ಸ್ವಾಮಿಗಳು ಮತ್ತು ಜಗನಯ್ಯ ಅಂದ್ಬಿಟ್ಟು, ರಾಮಲಿಂಗಯ್ಯ ಜಗನಯ್ಯನ ಇಬ್ಬರು ನಮ್ಮ ಗುರುಮಾರ್ಗಳು ಇಲ್ಲಿಂದ ನಮಗೆ ಸೂಚನೆ ಕೊಡೋಕ್ಕೆ ಒಂದು 15 ವರ್ಷ ಹಿಂದ್ಗಡೆ ಅವ್ರು ಹೇಳಕ್ಕೆ ಶುರು ಮಾಡಿದ್ರು. ಆಮೇಲೆ ಇದ್ರ ಬಗ್ಗೆ ಇದೆಲ್ಲ ತಿಳಿಸ್ಕೊಟ್ರು. ಇಲ್ಲಿ ಮೌನಾನಂದ ಗುರುಸ್ವಾಮಿ ಬಗ್ಗೆ ಇಲ್ಲಿ ಬಂದರೆ ಧ್ಯಾನ ಮಾಡಿದ್ರೆ ನಮಗೆ ಎಷ್ಟು ಇದೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ನಮ್ಮ ಲೈಫ್ ಬೇರೆ ಥರ ಇತ್ತು. ಇವಾಗ ಒಳ್ಳೆ ದೇವ್ರ ದರ್ಶನ ನಾವು ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀವಿ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಯಾವ ರೀತಿ ಅನ್ನದಾನ ಮಾಡಬೇಕು ಅನ್ನೋ ಇದನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋ ಊಟ ಮಾಡಿ ಬಂದಿರೋ ಎಲ್ಲ ಭಕ್ತಾದಿಗಳನ್ನೂ ದೇವ್ರ ಥರ ನೋಡಬೇಕಂದು ನಮ್ಮ ಗುರುಗಳು ರಾಮಲಿಂಗಯ್ಯ ಮತ್ತು ಜಗನಯ್ಯ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇನ್ನೂ ತನಕ ಫಾಲೋಅಪ್ ಮಾಡ್ತಾಯಿದ್ದೀವಿ. ಅವರು ಸ್ಟಾರ್ಟಿಂಗ್ ನಮ್ಗೆ ಹೇಳ್ಕೊಟ್ಟಿದ್ದರಿಂದ ಅವರು ಇನ್ನೂ ತನಕ ನಾವು ಬರೋರ್ಗೂ ಅದನ್ನು ಹೇಳ್ತಾಯಿದ್ದೀವಿ. ಇಲ್ಲಿ ಊಟ ಮಾಡೋ ಬರೋ ಒಬ್ಬೊಬ್ಬರು ಭಕ್ತಾದಿಗಳನ್ನು ನಾವು ನಮಗೆ ದೇವ್ರ ಥರ ನೋಡಬೇಕು. ಡೊನೇಟ್ ಮಾಡೋ ಡಿವೋಟಿನೂ ಒಂದೇ ಥರ, ಊಟ ಮಾಡೋಕ್ಕೆ ಬಂದಿರೋನು ಒಂದೇ ಥರ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಈ ಅನ್ನದಾನ ಮಾಡೋದ್ರಿಂದ ನಮ್ಮ ಮನಸ್ಸು ತುಂಬ ಶಾಂತಿಯುತವಾಗಿದೆ, ತುಂಬ ನೆಮ್ಮದಿಯಾಗಿದ್ದೀವಿ. ಈ ಅನ್ನದಾನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಮನೆ, ನಮ್ಮ ಫ್ರೆಂಡ್ಸು, ನಮ್ಮ ಸರ್ಕಲಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತಪ್ಪು ದಾರಿಗೆ ಹೋಗಿರೋರೆಲ್ಲ ಒಳ್ಳೆ ದಾರಿಗೆ ಬಂದಿದ್ದಾರೆ. ಒಳ್ಳೆ ದಾರಿಗೆ ಬಂದು ಅವರು ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ನಮ್ಮ ಇಡೀ ಸ್ಕೂಲ್ ಫ್ರೆಂಡ್ಸು, ಇಲ್ಲಿ ನಮ್ಮ ಕೆಲಸ ಮೇಲೆ ಇದ್ದ ಫ್ರೆಂಡ್ಸು, ಇವ್ರೂ ಒಳ್ಳೆ ಇದು ಬಂದು ನಮ್ಮ ಬಿಸ್ನೆಸ್ಸಲ್ಲೇ ಚೆನ್ನಾಗಿದ್ದೀವಿ, ನಮ್ಮ ಲೈಫಲ್ಲೂ ನಾವು ಚೆನ್ನಾಗಿದ್ದೀವಿ. ನೆಮ್ಮದಿ ಸಿಕ್ಕಿದೆ. ಮೇಯ್ನು ನಮಗೆ ನೆಮ್ಮದಿ, ಒಳ್ಳೆ ನೆಮ್ಮದಿ, ಶಾಂತವಾಗಿದ್ದೀವಿ. ಅದು ಒಳ್ಳೆ ರೀತಿ ಹೆಂಗೆ ಜನರ ಹತ್ರ ನಡ್ಕೋಬೇಕು, ತಂದೆ ತಾಯಿನ ಫಸ್ಟ್ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಅಣ್ಣ ತಮ್ಮ ಹತ್ರ ಹೆಂಗಿರಬೇಕು, ನಮ್ಮ ಸ್ವಂತ ಬಂತ ಹೆಂಗಿರಬೇಕು, ಬಂದಿರೋರು ನಮ್ಮ ಕುಟುಂಬನೇ ಅದನ್ನೇ ನೋಡಬೇಕು ಅನ್ನೋದು ಹೇಳ್ಕೊಡಿ. ಈ ಪ್ರಪಂಚದ ಎಲ್ಲ ಮನುಷ್ಯರನ್ನ ರೆಸ್ಪೆಕ್ಟ್ ಮಾಡಬೇಕನ್ನೋ ರೀತಿ ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ತುಂಬ ಇದುವಾಗಿ ಫಾಲೋ ಮಾಡ್ತಾಯಿದ್ದೀವಿ. ಇಲ್ಲಿ ಇದರಿಂದ ನಾವು ತುಂಬ ವಿಷಯ ಕಲ್ತ್ಕೊಂಡಿದ್ದೇವೆ. ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ ಅಂದರೆ ಏನು, ಮರ್ಯಾದೆ ಅಂದರೆ ಹೆಂಗಿರಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಶ್ರೀರಾಮಂತರ ನಮಗೆ ತುಂಬ ಒಳ್ಳೆಯ ವಿಷಯ ಹೇಳಿದೆ. ಇಲ್ಲಿ ಮೌನಗುರು ನಮ್ಮನ್ನೆಲ್ಲ ಮೌನವಾಗಿ ಯಾರು ಏನು ಮಾಡಿದ್ರೂ ನಮ್ಗೆ ಕೋಪ ಬರೋದಿಲ್ಲ. ಶಾಂತವಾಗಿ ನಾವು ಸಂತೋಷವಾಗಿ
ಹೆಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ತುಂಬ ರೀತಿಯಿಂದ ತುಂಬ ಚೆನ್ನಾಗಿದ್ದೀವಿ ನಾವೆಲ್ಲ. ಇದ್ರ ಜೊತೆಲಿ ನಮ್ಮ ಫ್ರೆಂಡ್ಸುಗಳು ತುಂಬ ಸುನೀಲ್ ಸಾರು, ದಿವಾಕರ್, ಮೋಹನ್ ಸಾರು, ಈ ಥರ ಒಂದು 20-25 ಜನ ನಮಗೆ ಸೇವೆ ಸಲ್ಲಿಕೆ ಬರ್ತಾರೆ. ತುಂಬ ಧನ್ಯವಾದ. ಇಲ್ಲಿ ಸ್ವಾಮಿಗಳು 18 ಸಿದ್ಧರುಗಳ ಜ್ಞಾನನ ಅದನ್ನು ಸ್ಕಲ್ಪ್ಚರ್ ಆಗಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಯಾವ್ಯಾವ ರೀತಿ ನಾವು ಮುದ್ರೆಗಳು ಹಾಕ್ಕೊಂಡು ಧ್ಯಾನ ಮಾಡಬೇಕು ಅನ್ನೋದನ್ನು ನೋಡಿ. ಈ ಪೋಸ್ಚರ್ನಲ್ಲಿ ಇದ್ದರೆ ನಮಸ್ಕಾರ ಅಂತ ಅಂದ್ಬಿಟ್ಟು ಈ ಎರಡು ನೋಡಿ. ಇಲ್ಲಿ ಒಬ್ಬರು ತಿರುಮೂಲರ್, ಇವ್ರದ್ದು ತಿರುಮೂಲರ್, ಪರವಾಗಿಲ್ಲ. ಇಲ್ಲಿ ಒಬ್ಬರು ಸಿದ್ಧರು, ಇಲ್ಲಿ ತಿರುಮೂಲರು ಸಿದ್ಧರು ಅವರ ಸ್ಕಲ್ಪ್ಚರ್ನ ಮಾಡಿದ್ದಾರೆ, ಕೆತ್ತನೆ ಮಾಡಿಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಎಲ್ಲೆಲ್ಲಿ ಅವರು ಸ್ಕಲ್ಪ್ಚರ್ ಮಾಡಿದಾರ ಆ ಭಾವನೆಗಳೆಲ್ಲ ಅದು ಸ್ಪಿರಿಟ್ ಫಾರ್ಮ್ನಲ್ಲಿ ಇರುತ್ತೆ. ಇಲ್ಲಿ ಒಬ್ಬರು ಅವರು ಹೃದಯದಲ್ಲಿ ಕಮಲ ಥರ ಮುದ್ರೆ ಹಾಕಿ ತೋರಿಸಿದ್ದಾರೆ. ಇಲ್ಲಿ ಗಣೇಶರು, ಇಲ್ಲಿ ಇವರ ಹೆಸರು ಇವರೊಬ್ಬರು ಸಿದ್ಧರು, 18 ಸಿದ್ಧರಲ್ಲಿ ಇವರು ಒಬ್ಬರು. ಇಲ್ಲಿ ಒಬ್ಬರು ಸಿದ್ಧರು, ಇವರು ಅಯ್ಯಪ್ಪ ಥರ 5 ಕರ್ಮೇಂದ್ರಿಯಗಳನ್ನ ಕಟ್ಟಿಟ್ಟು ಕೂತಿರೋವಂಥದ್ದು. ಅದು ಶಿವಂದು. ಇವರು ಒಂದು ಮುದ್ರೆ, ಅದು ಶೀತಲಿ ಮುದ್ರಾ ಅಂತ ಇದರಲ್ಲಿ ಪತಂಜಲಿ ಯೋಗ ಸೂತ್ರದ ಹೇಳ್ಕೊಡುತ್ತಲ್ಲ, ಆ ರೀತಿ ಮಾಡಿರೋಂಥ ಸಿದ್ಧರು, ಅದರಲ್ಲಿ ಸಿದ್ಧಿ ಆಗಿರೋಂಥವ್ರು. ಇಲ್ಲಿನೂ ಅದೇ ರೀತಿನೇ. ಇವರು ನೋಡಿ, ಇಲ್ಲಿ ಒಬ್ಬರು ಯೋಗಿನಿ ಅಮ್ಮ. ನೋಡಿ, ಸೂರ್ಯ, ಚಂದ್ರ ಮತ್ತು ತ್ರಿನೇತ್ರ, 3 ಕಣ್ಣುಗಳದ್ದು. ಈ ರಹಸ್ಯನ ಪ್ರಕಟ ಮಾಡಿದ್ದಾರೆ, ಅದು ವಿಚಾರ ಮಾಡಬೇಕಾಗುತ್ತೆ. ಇಲ್ಲಿ ನಮಸ್ಕಾರ ಆಸನ ಯೋಗಿನಿ ಅಮ್ಮ. ಇಲ್ಲಿ ನೋಡಿ ಮಾಯಾ, ಹೇಗೆ ಮಾಯಾ ಆವರಣ ಪರಮಾತ್ಮ ಈ ಸ್ವರೂಪದಲ್ಲಿ ಎಲ್ರಿಗೂ ಭ್ರಮೆ ಹುಟ್ಟಿಸ್ತಾ ಇರೋದು ಅಂತ ತೋರಿಸಿದ ಪ್ರಭಾವ. ಇದು